ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನ ಯುದ್ಧ ವರ್ಣನವು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರ್ಜುನನು ಕೃಷ್ಣನನ್ನು ಕುರಿತು, ಓ ಪುಂಡರೀಕಾಕ್ಷ, ಅದು ಸುತ್ತಲಾಗಿ ದುರ್ಮರ್ಶನನಿರುವ ಕಡೆಗೆ ರಥಗಳನ್ನು ಓಡಿಸು. ಅಲ್ಲಿರುವ ಗಜ ಸೈನ್ಯವನ್ನು ಭೇದಿಸಿಕೊಂಡು ನಾನು ಶತ್ರು ಸೈನ್ಯದೊಳಗೆ ಪ್ರವೇಶಿಸುವೆನು ಎಂದನು. ಕೃಷ್ಣನು ಹಾಗೆಯೇ ಕುದುರೆಗಳನ್ನು ತಟ್ಟಿ ದುರ್ಮರ್ಶನನಿದ್ದ ಕಡೆಗೆ ಬಿಟ್ಟನು. ಅಲ್ಲಿ ಏಕಾಕಿಯಾದ ಅರ್ಜುನನಿಗೆ ಬಹುಜನ ವೀರರೊಡನೆ ಯುದ್ಧವು ಆರಂಭವಾಯಿತು. ಅನೇಕ ರಥಗಳ ಅನೇಕ ರಥ ಗಜ ತುರಗಗಳು ನಷ್ಟವಾದವು. ಮೇಘವು ಪರ್ವತದ ಮೇಲೆ ಮಳೆಯನ್ನು ಕರೆದಂತೆ ಅರ್ಜುನನು ಶತ್ರುಗಳ ಮೇಲೆ ಬಾಣವರ್ಷವನ್ನು ಕರೆದನು. ಲಾಗಿ ನಿನ್ನ ಕಡೆಯ ಅನೇಕ ರಥಿಕರು ಒಂದಾಗಿ ಸೇರಿ ಕೃಷ್ಣಾರ್ಜುನರ ಮೇಲೆ ಬಾಣಗಳನ್ನು ಕರೆದರು. ಇದರಿಂದ ಕೋಪಗೊಂಡ ಅರ್ಜುನನು ಅನೇಕ ರಥಿಕರ ತಲೆಗಳನ್ನು ಕಡಿದು ಕೆಡಹಿದನು. ಕಣ್ಣಾಲೆಗಳು ಹೊರಬಿದ್ದು ಕಚ್ಚಿದ ತುಟಿಗಳೊಡನೆ ಕಿರೀಟ ಕುಂಡಲಾಲಂಕೃತಗಳಾದ ಎಷ್ಟೋ ತಲೆಗಳು ರಣರಂಗದಲ್ಲಿ ಉರುಳಾಡುತ್ತಿದ್ದವು. ಕಿತ್ತೆಸದ ಹೂಗಳುಳ್ಳ ಕಮಲ ವನಗಳಂತೆ ರಣರಂಗವು ಅಲ್ಲಲ್ಲಿ ಚದುರಿ ಬಿದ್ದ ಯೋಧರ ತಲೆಗಳಿಂದ ಆಚ್ಛಾದಿಸಲ್ಪಟ್ಟಿದ್ದವು. ರಕ್ತದಿಂದ ತೊಯ್ದ ಸುವರ್ಣಾಭರಣಗಳು ಮಿಂಚಿನೊಡಗೂಡಿದ ಮೇಘ ಶಕಲಗಳಂತೆ ಅಲ್ಲಲ್ಲಿ ಚದರಿ ಬಿದ್ದಿದ್ದವು. ತಾಳೆಯ ಮರದಿಂದ ಕಾಲದಲ್ಲಿ ಪಕ್ವವಾದ ಹಣ್ಣುಗಳು ಉದಿರುವಂತೆ ಶೂರರ ತಲೆಗಳು ಬೀಳುತ್ತಿದ್ದವು. ಒಂದು ಕಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ತಲೆಯಿಲ್ಲದ ಮುಂಡವೊಂದು ಮೇಲೆದ್ದು ನಿಂತು ಖಡ್ಗವನ್ನೆಳೆದು ಬಿಲ್ಲನ್ನು ಮಿಡಿಯುವುದು. ಇನ್ನೊಂದು ಕಡೆ ಮತ್ತೊಂದು ಕಬಂಧವು ಒಬ್ಬ ಯೋಧನ ತಲೆಕೂದಲನ್ನು ಹಿಡಿದೆಳೆಯುತ್ತಾ ಕುಣಿದಾಡುತ್ತಿರುವುದು. ಕೆಲವು ವೀರರು ತಮಗಿದ್ದ ಆಕ್ರೋಶದಿಂದ ತಮ್ಮ ತಲೆಯು ಬಿದ್ದು ಹೋದುದನ್ನೇ ತಿಳಿಯದೆ ಅರ್ಜುನನಿಗೆ ಇದಿರಾಗಿ ಓಡುವರು. ಕುದುರೆಗಳ ತಲೆಗಳು, ಆನೆಗಳ ಸುಂಡಿಲುಗಳು, ವೀರರ ತೋಳುಗಳು ಮತ್ತು ತಲೆಗಳು ಇವು ರಣಭೂಮಿಯನ್ನೆಲ್ಲ ಮರೆಸುವಂತೆ ಚದರಿ ಬಿದ್ದಿದ್ದವು. ಅದು ಪಾರ್ಥನು, ಎಲ್ಲಿ ಪಾರ್ಥನು, ಇವನೇ ಪಾರ್ಥನು, ಪಾರ್ಥ ನಿಲ್ಲು, ಪಾರ್ಥ ಇಲ್ಲಿ ಬಾ, ಎಲ್ಲಿ ಹೋಗುವೆ ಎಂಬ ನಿನ್ನ ಯೋಧರ ಕೂಗಾಟವೇ ಪ್ರಬಲವಾಗಿ ರಣಕ್ಷೇತ್ರವೆಲ್ಲ ಬರೀ ಪಾರ್ಥಮ ಶಬ್ದಮಯವಾಗಿದ್ದಿತು. ನಿನ್ನವರಿಗೆ ಆ ಪಾರ್ಥನ ಮೇಲಿದ್ದ ಆಕ್ರೋಶದಿಂದ ಅವರು ಕಣ್ಣಿಗೆ ಬಿದ್ದವರನ್ನೆಲ್ಲ ಪಾರ್ಥನೆಂದೇ ತಿಳಿದು ಕಾಲಚೋದಿತರಾಗಿ ತಮ್ಮ ಕಡೆಯವರನ್ನೇ ಒಬ್ಬರನ್ನೊಬ್ಬರು ಹೊಡೆಯುವರು. ಕೆಲವರು ತಮ್ಮನ್ನೇ ತಾವು ಹೊಡೆದುಕೊಳ್ಳುವರು. ಅನೇಕರು ರಕ್ತವನ್ನು ಕಕ್ಕುತ್ತಾ ನೋವನ್ನು ತಡೆಯಲಾರದೆ ಆಗಾಗ ಮೂರ್ಛಿತರಾಗಿ ಬಿದ್ದು ತಮ್ಮ ಬಂಧುಗಳನ್ನು ಕೂಗಿಕೊಳ್ಳುವರು. ಬೆಂಡಿವಾಲ, ಪ್ರಾಸ, ಶಕ್ತಿ, ವೃಷ್ಟಿ, ಗದೆ, ಕೊಡಲಿ, ನಿರ್ವ್ಯೂಹ, ಬಿಲ್ಲು, ಬಾಣ, ತೋಮರ ಮೊದಲಾದ ಆಯುಧಗಳನ್ನು ಹಿಡಿದಂತೆಯೇ ಬಾಗಿಲ ಗುಳಿಗಳಿಗೂ ಮಹಾಸರ್ಪದ ದೇಹಕ್ಕೂ ಸಮಾನಗಳಾದ ಎಷ್ಟೋ ಬಾಹುಗಳು, ಕವಚ, ಕೈಬಳೆ, ತೋಳ್ಬಳೆ ಮೊದಲಾದವುಗಳೊಡನೆ ನೆಲದಲ್ಲಿ ಬಿದ್ದು ಹಾರುತ್ತಲೂ ಹೊರಳುತ್ತಲೂ ಕದಲುತ್ತಲೂ ಇರುವವು. ಪಾರ್ಥನ ತೀವ್ರ ಬಾಣಗಳಿಂದ ಗಾಯಪಟ್ಟವರನೇಕರು ಹಿಂದು ಮುಂದು ತೋರದೆ ಓಡುವರು. ಪಾರ್ಥನಿಗೆ ಇದಿರಾಗಿ ಬಂದವನು ಒಬ್ಬೊಬ್ಬನಿಗೂ ಅವನ ಬಾಣವು ಪ್ರಾಣಾಂತಕರವಾಗಿಯೇ ಪರಿಣಮಿಸುತ್ತಿದ್ದಿತು. ರಥ ಮಾರ್ಗಗಳಲ್ಲಿ ನರ್ತಿಸುವಂತೆ ತಿರುಗುತ್ತಾ ಧನುಸ್ಸನ್ನೆಳೆದು ಬಾಣವನ್ನು ಬಿಡುತ್ತಿರುವ ಆ ಪಾರ್ಥನ ಮುಂದೆ ನಿಲ್ಲುವುದಕ್ಕೂ ಅಲ್ಲಿ ಒಬ್ಬರಿಗೂ ಲವಮಾತ್ರವೂ ಅವಕಾಶವೂ ಸಿಕ್ಕಲಿಲ್ಲ. ಬಾಣಸಂಧಾನ ಮೋಕ್ಷಗಳಲ್ಲಿ ಆ ಅರ್ಜುನನ ಹಸ್ತಲಾಘವವು ಜನರಿಗೆಲ್ಲ ಆಶ್ಚರ್ಯಕರವಾಯಿತು. ಆಗ ಅರ್ಜುನನು ತನ್ನ ಒಂದೊಂದೇ ಬಾಣದಿಂದ ಗಜಯೋಧನೊಡನೆ ಆನೆಯನ್ನು, ಅಶ್ವಯೋಧನೊಡನೆ ಕುದುರೆಯನ್ನು, ರಥಾಶ್ವ ಸಾರಥಿಗಳೊಡನೆ ರಥಿಕನನ್ನು ಭೇದಿಸಿ ಕೆಡಹುತ್ತಿದ್ದನು. ತನ್ನನ್ನು ಎದುರಿಸಿ ಬರುವವನು, ಬಂದು ಯುದ್ಧಕ್ಕೆ ನಿಂತವನು, ಯುದ್ಧ ಮಾಡತಕ್ಕವನು, ಇವರಲ್ಲಿ ಯಾರನ್ನು ಪಾರ್ಥನು ಕೊನೆಗಾಣಿಸದೆ ಬಿಡಲಿಲ್ಲ. ಉದಿಸಿ ಬರುವಾಗಲೇ ಸೂರ್ಯನು ತಮಸ್ಸನ್ನು ಅಡಗಿಸುವಂತೆ ಅರ್ಜುನನು ತಾನು ಬರುವಾಗಲೇ ಗಜಸೈನ್ಯಗಳನ್ನೆಲ್ಲ ಬಾಣಗಳಿಂದ ಕೊಂದು ಬಿಟ್ಟನು. ಅಲ್ಲಲ್ಲಿ ಹತವಾಗಿ ಬಿದ್ದ ಆನೆಗಳ ರಾಶಿಯಿಂದ ಆ ರಣಾಂಗಣವು ಪ್ರಳಯ ಕಾಲದಲ್ಲಿ ಉರುಳಿ ಬಿದ್ದ ಪರ್ವತಗಳಿಂದ ಆವೃತವಾದ ಭೂಭಾಗದಂತಿದ್ದಿತು. ಆಗ ಪಾರ್ಥನು ಮಧ್ಯಾಹ್ನ ಸೂರ್ಯನಂತೆ ಶತ್ರುಗಳಿಗೆ ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದಂತಿದ್ದನು. ಧೃತರಾಷ್ಟ್ರ ಮಹಾರಾಜ, ಹೀಗೆ ನಿನ್ನ ಸೈನ್ಯವೆಲ್ಲ ಅರ್ಜುನನ ಪ್ರಹಾರದಿಂದ ಗಾಯಪಟ್ಟು ಬಹಳವಾಗಿ ನೊಂದು ಚದರಿ ಹೋಯಿತು. ಬಿರುಗಾಳಿಯಿಂದ ಮೇಘವು ಹೇಗೋ ಹಾಗೆ ನಿನ್ನ ಸೈನ್ಯವು ಚೆಲ್ಲ ಚದರಾಗಿ ಆ ಪಾರ್ಥನನ್ನು ಹಿಂದಿರುಗಿ ನೋಡುವುದಕ್ಕೂ ಅಸಕ್ತವಾಯಿತು. ನಿನ್ನ ಕಡೆಯ ಯೋಧರು ಬಾಣ ಪ್ರಹಾರಕ್ಕೆ ಹೆದರಿ ತಮ್ಮ ವಾಹನಗಳನ್ನು ಹಿಂತಿರುಗಿಸಿಕೊಂಡು ಓಡುವಾಗ ಆನೆ ಕುದುರೆಗಳನ್ನು ನಿರ್ದಯವಾಗಿ ಕಶಗಳಿಂದ ಹೊಡೆಯುವರು, ಬಿಲ್ಲಿನ ಕೊನೆಗಿಂದ ತಿವಿಯುವರು, ಹೂಂಕಾರಗಳಿಂದ ಹೆದರಿಸುವರು, ಹಿಮ್ಮಡಿಗಳಿಂದ ಚುಚ್ಚುವರು. ಹೀಗೆ ಪ್ರಾಣ ಭಯದಿಂದ
ಅವುಗಳನ್ನು ಆದಷ್ಟು ಬೇಗನೆ ಓಡಿಸುತ್ತಿದ್ದರು. ನಿನ್ನ ಕಡೆಯ ಗಜಯೋಧರು ಹಿಮ್ಮಡಿಗಳಿಂದಲೂ ಹೆಬ್ಬೆರಳುಗಳಿಂದಲೂ ಅಂಕುಶಗಳಿಂದಲೂ ಆನೆಗಳನ್ನು ತಿವಿದೋಡಿಸುತ್ತಾ ಅಲ್ಲಲ್ಲಿ ತಲೆ ತಪ್ಪಿಸಿಕೊಂಡರು. ಕೆಲವರು ಪಾರ್ಥನ ಬಾಣಗಳಿಂದ ಮೋಹಿತರಾಗಿ ಅವನಿಗೆದಿರಾಗಿ ಬಂದು ನಿಂತರು. ಕೌರವ ಯೋಧರೆಲ್ಲ ದಿಗ್ಭ್ರಮೆ ಹಿಡಿದಂತಿದ್ದರು. ಇದು 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.